ಗೈಸ್ ನಮ್ಮ ಬಿರಿಯಾನಿ ಕಬಾಬು ಮತ್ತೆ ಚಿಕನ್ ಚಾಪ್ಸ್ ನಮ್ಮ ಚಿಕನ್ ಪೆಪ್ಪರ್ ಡ್ರೈ ಕೂಡ ಬಂದೈತೆ. ವಾಟ್ ಮ್ಯಾನ್, ವಾಟ್ ಆರ್ ಯು ಟಾಕಿಂಗ್? ಗೌತಮ್ಗೆ ಕೋಬ್ರಾ ಅವತ್ತಿಂದ ಪ್ರ್ಯಾಂಕ್ ಮಾಡ್ತಾವನೆ. ಅದು ಆಫ್ಲೈನ್ ಸರ್ವ್ ಮಾಡ್ಬೇಕಂದ್ರೆ ಕಣ, ಏನ್ ಎದೆಲ್ಲ ನೋವು ಕಣಲ್ಲ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ ನಾವು ಎಲ್ಲಿಗೆ ಹೋಗ್ತೀವಿ? ರಾಮನಗರಕ್ಕೆ ಹೋಗ್ತಾ ಇದೀವಿ ಗೈಸ್. ರಾಮನಗರದಲ್ಲಿ ಒಂದ್ ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟು ಫುಡ್ ನ ಆರ್ಡರ್ ಮಾಡ್ಕೊಂಡು ತಿಂದು ರಿವ್ಯೂ ಮಾಡಕ್ ಹೋಗ್ತಿದೀವಿ ಕಾರಲ್ಲಿ 3 ಜನ. ಪವನ್ ಇವತ್ತು ಆಫೀಸ್ಗೆ ರಜಾ ಮನೇಲಿ ಕೆಲಸ ಮಾಡ್ತಾ ಇದೆ. ಮನೇಲಿ ಕೆಲಸ ಮಾಡ್ತಿದ್ದ, ಹಂಗೆ ಊಟ ಮಾಡ್ಕೊಂಡ್ ಬರೋಣ ಅಂದ್ಬಿಟ್ಟು ಬಂದಿದ್ದಾನೆ. ತುಂಬಾ ಬಿಸಿ ಪರ್ಸನ್, ಕಷ್ಟಪಟ್ಟು ಇಟ್ಕೊಂಡಿದ್ದು. ನನಗೆ ಗೊತ್ತಿಲ್ಲ, ಸಖತ್ತಾಗಿ ಡ್ರೈವಿಂಗ್ ಮಾಡ್ತಾನೆ, ಆದ್ರೆ ಸ್ವಲ್ಪ ಬರಲ್ಲ ಅಷ್ಟೇ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟೆ ಅವ್ನ ಹಿಂದೆ ಬರೋದು. ನಾನೇನೋ ಒಂದು ಹೇಳಿದ್ ನೀನ್ ನೋಡಿಸ್ಬೇಕಾದ್ರೆ ನೀನ್ ಹೆಂಗಾರು ಮಾಡ್ತಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಣ ಇಬ್ರದು. ಹೊಂದಾಣಿಕೆ ನಾವೇನು ಬೇಕು ಬೇಕು ಅಂತ ಕಿತ್ತಾಡ್ತೀವ. ಅದೇನ್ ಕಿತ್ತಾಡ್ತಿದ್ರಲ್ಲ ಅದನ್ ಬಗ್ಗೆ ಮಾತಾಡಿ. ಏನಿಲ್ಲ ಕಣ, ನಾನು ಹೆಚ್ಚಬೇಕಾದ್ರೆ ಮುಂದಕ್ಕೆ ಮೂವ್ ಮಾಡ್ಬಿಟ್ಟು ಆಮೇಲೆ ಎತ್ತೀನಿ. ಅದೇ ಯಾಕೆ ನನ್ ನಂಬಿಕೆ ಅಂತಂದೆ. ಏನ್ ನಂಬಿಕೆ? ಡ್ಯಾಶ್ ನಂಬಿಕೆ ಇದು. ಹಂಗೆಲ್ಲ ಮಾತಾಡುದ್ನಾ ಇರೋರು, ಈ ತರ ಎಲ್ಲ ಮಾತಾಡುದ್ನಾ? ನಿಜ ಡ್ಯಾಶ್ ಅಂದಿಲ್ಲ, ಇನ್ನು ಡ್ಯಾಶ್ ಒಂದಿಲ್ಲ. ಆಯ್ತು ಇರೋರು ಡ್ಯಾಶ್ ಒಂದಿಲ್ಲ, ಮತ್ತೆ ಕ್ವಾಣೇನು ಅಂತಾನು ಒಂದಿಲ್ಲ. ಇಲ್ದವ್ರದೆಲ್ಲ ನೀನೇ ಇದ್ ಮಾಡ್ಬಿಡು. ನೀನ್ ಇಲ್ದವ್ರೆಲ್ಲ ಸೃಷ್ಟಿ ಮಾಡಿ ಹೇಳ್ಬಿಡು ನನ್ ಮೇಲೆ. ಅವಾಗ ಅಡ್ಗೆ ಮನೆ ಕ್ವಾಣೆ ಏನೋರು ಈಗ ಬಿಟ್ಟೆ ಬಿಟ್ಟವ್ರೆ ಅಷ್ಟೇ. ಹಂಗಾರೆ ನೀನು ಬೈಕ್ ಹಂಗೆ ಮುಂದೆ ತಳ್ಬಿಟ್ಟು ಏನ್ ಗೊತ್ತಾಗೋಬ್ರ, ನನ್ ಗಾಡಿ ಸೆಂಟ್ರ್ ಸ್ಟ್ಯಾಂಡ್ ಅಲ್ಲಿ ಹಾಕಿರ್ತೀನಿ. ಸ್ಟಾರ್ಟಿಂಗ್ ಮುಂದಕ್ಕೆ ತಳ್ಬಿಟ್ಟು ಹಿಂದಕ್ಕೆ ಎತ್ತೋದು. ಯಾವಾಗ್ಲೂ ಸೆಂಟ್ರ್ ಸ್ಟ್ಯಾಂಡ್ ಹಾಕಿದ್ರೆ ಸೈಡ್ ಸ್ಟ್ಯಾಂಡ್ ಹಾಕಲ್ಲ. ಅವ್ನ್ ಸೈಡ್ ಸ್ಟ್ಯಾಂಡ್ ವೀಕ್. मारो मुझे, मारो मारो नहीं, ये मजाक हो रहा है. एक सेकंड यार, मजाक हो. ಅವಂದೆಲ್ಲ ಗಾಡಿದು, ಅದೇ ಅವನ್ ಗಾಡಿ. ಆಮೇಲೆ ಅವನು ಹೋಗ್ಕೊಬಿಟ್ಟರು. ಹಾ ಹೋಯ್ತೀನಿ ಅಂತ ಹೇಳ್ತಾನೆ, ಸುಮ್ನೆ ಅಂತ ಹೇಳ್ತೀನಿ ಮಾಡ. ಬಿಡು ಆಯ್ತು. ಏನ್ ಬೋದರು, ನಾನೆಲ್ಲಿ ಬೋದೆ? ಬೈದ್ಬಿಟ್ಟು ಏನು ಇಲ್ಲ ಕಣ, ಇಲ್ಲಿ ಹುಡುಗರು ಏನೋ ಅಂತಿದ್ರು. ಸರಿ ಆಯ್ತು. ಹುಡುಗಿ ಯಾರು ನಂಬುದೆಲ್ಲ ಬಿಡಲ್ಲಿ ನಮ್ಮಮ್ಮ. ಗೈಸ್, ನಾವಿವತ್ತು ಪ್ರಸನ್ನ ದೊನ್ನೆ ಬಿರಿಯಾನಿಗೆ ಬಂದಿದೀವಿ. ಕೋಬ್ರಾ ರೆಕಮೆಂಡ್ ಮಾಡಿದ್ದು ಇದನ್ನ ಹೋಟ್ಲನ್ನ. ನಾನು ಇಲ್ಲಿ ತಿಂದಿದ್ದೀನಿ, ಯಾವಾಗ ಹೋಗ್ಬಿಟ್ಟು ಅಲ್ಲಿ ತಿನ್ನೋಣ ಕಣೋ ಅಂತ. ಅದಕ್ಕೋಸ್ಕರ ಕೋಬ್ರಂಗೋಸ್ಕರ ಬಂದಿದೀವಿ ಗೈಸ್. ನೀನೇ ತಾನೇ ಹೇಳಿದ್ದು? ನಾನು ತಿಂದಿದ್ದೀನಿ, ಬೇಜಾನ್ ಸಲ ತಿಂದಿದ್ದೀನಿ. ಬನ್ನಿ ಗೈಸ್, ಪ್ರಸನ್ನ ದೊನ್ನೆ ಬಿರಿಯಾನಿ ಚೆನ್ನಾಗಿದೆ. ಮತ್ತೆ ನಾನ್ ವೆಜ್ ಫುಡ್ ತಿನ್ನೋಣ. ಇಲ್ಲಿ ಮಟನ್ ಬಿರಿಯಾನಿ ಚೆನ್ನಾಗಿರೋದು. ಮಟನ್ ಬಿರಿಯಾನಿ ಇಲ್ವಂತಲ್ಲ ಇವತ್ತೇ ಮಾಡ್ಲಿಲ್ಲ, ನಮ್ ದುರಾದೃಷ್ಟ. ನೀನ್ ಬಂದಿರೋದ್ಗೇನಾರು ಎದುರುದ್ರ? ಓ, ನಾನು ಇಲ್ಲಿ ಬಂದಾಗಲೇ 2 ಪ್ಲೇಟ್ 3 ಪ್ಲೇಟ್ ಮಟನ್ ಬಿರಿಯಾನಿ. ಅದಕ್ಕೆ ಎದುರವ್ರೆ. ಗೊತ್ತಿರೋ ಹೋಟ್ಲು ಅಕ್ಕೆ ಕರ್ಕೊಂಡ್ ಅದಕ್ಕೆ ಎದುರುತ್ತಿರೋದು ಅವ್ರು. ನನಗೂ ನೀನ್ ಗೊತ್ತು, ನಾವ್ ಎದುರಲ್ವಾ ನಿನ್ಗೆ? ಏನ್ ಎದುರುತ್ತೀರಾ ಅಂದ್ರೆ ಏಂತಕ್ಕೆ? ಪವನ್ ನಿನ್ನ ತಿನ್ನೋಕಾವತ್ತೇನಾ? ನನ್ನ ತಿನ್ಕೋಬಹುದು, ಪವನ್ ತಿನ್ನಕ್ ಒಂದು 5 days ಆದ್ರೂ ಬೇಕು. ಲಯನ್ಗೆ ಟೈಗರ್ಗೆ ಆಗಲ್ಲ. ನಿನ್ ಗಟ್ಟಿ ಮೂಳೆ ಕಡೆ. ಏನೇನ್ ಆರ್ಡರ್ ಮಾಡ್ದೆ ಹೇಳ? 2 ಬಿರಿಯಾನಿ, ಆಮೇಲೆ 1 ಪ್ಲೇಟ್ ಕಬಾಬು, ಒಂದಲ್ಲ ಹಾಫ್ ಪ್ಲೇಟ್ ಕಬಾಬ್, 1/2 ಪ್ಲೇಟ್ ಕಬಾಬು, 1 ಮಿಸ್ಟೇಕು. ನೆಕ್ಸ್ಟ್ ಹೇಳು. ಆಮೇಲೆ ಇನ್ನೊಂದು ಚಿಕನ್ ಫ್ರೈ. ಇದು ಫ್ರೈ ತಾನೆ? ಚಿಕನ್ ಫ್ರೈ ಇರೋ ಚಾನ್ಸ್ ನಂಗೆ ಗೊತ್ತಿಲ್ಲ, ಹೋದ. 2 ಬಿರಿಯಾನಿ, 1 ಬಿರಿಯಾನಿ ರೈಸ್, ಹಾಫ್ ಕಬಾಬು, 1 ಪೆಪ್ಪರ್, 1 ಚಾಪ್ಸ್. ತಿರ್ಗಾ ಹೇಳು. ತಲೆ ಚೇಂಜ್ ಮಾಡಿ, ಮೊದ್ಲೇ ತಲೆ ಹುಷಾರಿಲ್ಲ. ನಾನು ಹೇಳ್ದೆ ತಾನೆ, ಏನ್ ಹೇಳಿದ್ರು ಅವತ್ತಿಂದ ಹುಷಾರಿಲ್ಲ ಅಂತ ಸುಳ್ಳು. ಏನ್ ಸುಳ್ಳು ಹೇಳ್ತಾ ನೋಡಲ್ಲ, ಗೊತ್ತಾಗಲ್ಲ. ನೀನ್ ಇವಾಗ ಹೇಳದೇ ಇರೋದಕ್ಕೆ ಏನ್ ಸಂಬಂಧ? ಇವತ್ತು ನೆನ್ನೆ ಬೆಂಗಳೂರಿಗೆ ಹೋಗೋನೆ, ಬೆಂಗಳೂರಲ್ಲೇ ಓಡಾಡ್ಕೊಂಡು ಇವತ್ತು ವಾಪಸ್ ಬಂದವನೆ. ಸುಮ್ನೆ ಓಡಾಡ್ಕೊಂಡು ಹೋಗಿದ್ನ. ರಸಮನ ಕೊಡಿಯಕ ಒಂದು ಬಿರಿಯಾನಿ ಕ್ಯಾನ್ಸಲ್. ಈಗ ಸರ ಯಾಕೆ ಹೇಳೋರೆ, ಚಿಕನ್ ತಿಂದ್ರೆ ಸರ ಐತದೆ, ಚಿಕನ್ ಗುನಿಯ ಬಂದೈತೆ. ಅವ್ರು ನಿಂಗೆ ಯಾವ್ದಾದ್ರು ಚಿಕನ್ ಗುನಿಯ ಬಂದೈತಾ? ಮತ್ ಇಷ್ಟೊಂದ್ ಚಿಕನ್ ತಿಂದ್ರೆ ಹೆಂಗ್ ಬಂದಿಲ್ಲ ನಿಂಗೆ? ಗೊತ್ತಿಲ್ಲ.
ನಂಗೆ ಯಾವತ್ತೂ ಆಟ ಆಡ್ತಾರೆ. ಗೋಬ್ರನ್ ಯಾಕೆ ಬಂದಿಲ್ಲ ಗೈಸ್? ಅಷ್ಟು ಚಿಕನ್ ತಿನ್ನೋರಲ್ಲ. ಅವನೇ ಚಿಕನ್ ಗುರಿಯನ. ಡೆಂಗ್ಯೂ 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 ಬರ್ಬೋದು ನಂಗು ನಿಂಗು. ಅವನೇ ಒಂದು ಕಾಯಿಲೆ. ನಿಮ್ ಆಗ್ಬಾರ್ದವ್ರಲ್ಲಿ ಯಾಕೆ ನೀವು ಬರೀ ಸ್ಯಾಡ್ ಸ್ಟೋರಿನೇ ಹಾಕ್ತಾರಲ್ಲ? ಯಾರ್ದು ಲವ್ ಸಕ್ಸಸ್ಸೇ ಇಲ್ವಾ? ನಾಗ್ವಾರ ಬ್ರೇಕಪ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಇನ್ನೊಂದ್ ಸ್ಯಾಡ್ ಮ್ಯೂಸಿಕ್ ಬಂತು ಗೈಸ್. 2 ಬಿರಿಯಾನಿ, ಒಂದು ಕುಷ್ಕ ಬರುತ್ತೀರಿ. ನಾಲ್ಕುವಾರ ಬ್ರೇಕಪ್ ವಿಲೇಜ್. ನಾಗ್ವಾರ ಇಂಟು ಬ್ರೇಕಪ್ ವಿಲೇಜ್. ಏನು ಮಾಡಕ್ಕಾಗಲ್ಲ ಕಣ, ಆತರ ಆಗ್ಬಿಡೈತೆ ಲೈಫ್, ಹುಡುಗರ ಲೈಫು. ಏನೋ ಮಾಡಿದಿರಿ ಎಲ್ರು ಒಟ್ಟಿಗೆ ಯಾರು ಎಲ್ಲ ಈಗ ಹಳ್ಳಿಲಿ ಯಾರ್ ತಾನೇ ಲವ್ ಮಾಡ್ತಾರೆ. ಶಾಪನ ಒಂದ್ ಮರಿ ಹೊಡೋರು ಸರ್ ಹೋಗ್ಬೋದು ಹೋಗ. ಗೈಸ್ ನಮ್ಮ ಬಿರಿಯಾನಿ, ಕಬಾಬು ಮತ್ತೆ ಚಿಕನ್ ಚಾಪ್ಸು, ಇನ್ನೊಂದೇನೋ ಚಿಕನ್ ಪೆಪ್ಪರ್ ಡ್ರೈ ಒಂದ್ ಬರ್ಬೇಕು. ಬಿರಿಯಾನಿ ದೊನ್ನೆ ಬಿರಿಯಾನಿ ಗೈಸ್. ಚೆನ್ನಾಗಿದೆ. ಹೆಂಗೆ ಅನಿಸ್ತಪ್ಪ? ನನಗೂ ಇಷ್ಟ ಆಯ್ತು. ಪೀಸ್ ಎತ್ಕೋಬೋ ಅಂತ ಚೆನ್ನಾಗೈತೆ ಗೈಸ್. ಓಕೆ, ನಂಬಿಕೆ ಕಳ್ಕೊಂಡಿಲ್ಲ. ಯಾರು ಕರ್ಕೊಂಡ್ ನಾನು ಅವಾಗ ಡಿಗ್ರಿ ಓದ್ತಿದ್ನಲ್ಲ, ಮಾರುತಳ್ಳಿಲಿ ಓದಿದ್ದು ಕೊಬ್ರಾ. 60 ರೂಪಾಯಿಗೆ ಒಂದ್ ಅಂಗಡಿ ಬಿರಿಯಾನಿ ಕೊಡುವಾಗ. 60 ರೂಪಾಯಿ. ಅವಾಗ 60 ರೂಪಾಯಿ ಇರ್ತಿರ್ಲಿಲ್ಲ. ನಾನು ಮತ್ತೆ ಹರ್ಷಿತ್ ಇದ್ವಲ್ಲ ಅವಾಗ. ಯಾರ್ ಫ್ರಮ್ ಮರತಳ್ಳಿ. 60 ರೂಪಾಯಿ ಬಿರಿಯಾನಿ ವಾರಕ್ಕೆ ಒಂದ್ಸತಿ ತಿನ್ನುವ. ಯಾಕೆ ಬೇಡಂದವ್ರು ಮರತೊಳೆ ಏನು? ನಮ್ಗೆ ಇವಾಗ ಖರ್ಚಿಗೆ ಕಾಸು ಕೊಡ್ತಿರ್ಲಿವಲ್ಲ, ಪಿ ಜಿ ಇಲ್ಲಿ ಸೇರ್ಸಿದ್ದು. ಪಿ ಜಿ ಊಟ, ಪಿ ಜಿ ಬೆಳಗ್ಗೆ ಕೊಟ್ಟಿದ್ ಬಾಕ್ಸ್ ಹಾಕ ಬರುವ. ಪಿ ಜಿ ರೆಂಟ್ ಬಿಟ್ಟು ಜಾಸ್ತಿ ದುಡ್ಡು ಕೊಡ್ತಿರ್ಲಿಲ್ವಲ್ಲ. ವಾರದಲ್ಲಿ ಒಂದ್ಸತಿ ಇಲ್ಲ 2 ಸತಿ 60 ರೂಪಾಯಿ ಅಲ್ವಾ, ಆರಾಮಾಗಿ ತಿನ್ಬೋದಿತ್ತು. 60 ರೂಪಾಯಿ ಮೇಂಟೈನ್ ಮಾಡ್ಬಿಟ್ಟು ತಿನ್ಬೋ. ಅದೊಂದ್ ಅವಾಗೆಲ್ಲ 100 ರೂಪಾಯಿ ಇದ್ದದ್ ಬಿರಿಯಾನಿ. ಅದೊಂದ್ ಕಡೆ ಮಾತ್ರ ಒಂದ್ ಹೋಟ್ಲಲ್ಲಿ 60 ರೂಪಾಯಿ ಕೊಡುವ. ಬಟ್ ಚೆನ್ನಾಗೇ ಇರೋದು. ಆ ಕಡೆ ರೋಡಲ್ಲಿ ಭಾನುವಾರ ತಿನ್ನುವ. ಶನಿವಾರದ ಟೈಮು ಸ್ಕೂಲ್ ಬಿಟ್ಟ ತಕ್ಷಣ ಹಿಂಗ್ ಬಂದ್ಬಿಟ್ಟು ಇಲ್ಲಿಂದ ಗಾಡಿ ಹಾಕೊಂಡು ಹೋಗ್ತಿದ್ದ. ನಿನಗೆ ನಮ್ಮ ಮನೆ ಕರ್ಕೋಗ್ ಪಾನಿಪುರಿ ಕೊಡ್ಸುವೆ ನೆನ್ಪಾಯ್ತಾ? ಇದು ಬಸ್ ಸ್ಟ್ಯಾಂಡ್ ಹತ್ರ ಇನ್ನ ನಮ್ಮ ಮಗನ ಹತ್ರ ಕಾಸಿರ್ತಿರ್ಲಿಲ್ಲ ಆಗ. ಇದು ಅವನು ಒಂದೊಂದ್ಸತಿ ಕೊಡ್ಸುವ. ಇವಾಗ ಕೇಳು, ಇವಾಗ ಬಿಡು, ಒಳ್ಳೆ ಇದ್ರಲ್ಲಿ ಇದ್ದಾನೆ, ಒಳ್ಳೆ ಕೆಲಸದಲ್ಲಿ ಜಾಬ್ ಅಲ್ಲಿ ಇದ್ದಾನೆ, ಒಳ್ಳೆ ಮ್ಯಾನೇಜರ್ ಪೋಸ್ಟ್. ಅವನು ನಾನು ಹೋಗ್ಬಿಟ್ಟಲ್ಲಿ ಪಾನಿಪುರಿ, ಗೋಬಿ ಆ ಟೈಮ್ ಇರೋದು ಚೆನ್ನಾಗೈತೆ. ಬಟ್ ನಂಗೆ ಮಟನ್ ಬಿರಿಯಾನಿ ಇಷ್ಟ ಆಗೋದು, ಚಿಕನ್ ಬಿರಿಯಾನಿ. ನಂಗೂ ಬಿರಿಯಾನಿ ಓಕೆ ಕಣ. ಮಟನ್ ಬಿರಿಯಾನಿ ಮೋಸ್ಟ್ಲಿ ಇನ್ನೂ ಚೆನ್ನಾಗಿರತ್ತೇನೋ. ಇವತ್ತಿಲ್ಲ, ನಾರ್ಮಲ್ ಲೋಕಲ್ ಹೋಟ್ಲು ಬಿರಿಯಾನಿ ಇರ್ತಲ್ಲ ಸೇಮ್ ಹಂಗೆ ಐತೆ. ದೊನ್ನೆ ಬಿರಿಯಾನಿ ನಾನು ನೋಡ್ದಂಗೆ ಎಲ್ಲಾ ಕಡೆ ಸೇಮ್ ಇರುತ್ತೆ ಟೇಸ್ಟ್. ಏನು ಡಿಫ್ರೆನ್ಸ್ ಇರಲ್ಲ. ಸೇಮ್ ಇದೇ ರೈಸು, ಇದೇ ಮಸಾಲೆ. ದೊನ್ನೆ ಬಿರಿಯಾನಿ ಎಲ್ಲ ಹಿಂಗೆ ಖಾರ ಹೆಚ್ಚಿಕೊಂಡಿರ್ತದೆ. ಅವಾಗ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಬೇಕಣ. ನಾನು ವರ್ಷಿತ್ತು ಕೆಲವು ಸಲ ಪಿ ಜಿ ಊಟದ್ಕಿಂತ ಇಂದಿರಾ ಕ್ಯಾಂಟೀನ್ ಚೆನ್ನಾಗಿರೋದು. ಒಂದ್ ವಾರದಲ್ಲಿ 3 ಸತಿ ಬೀದಿ ಅಷ್ಟೊಂದು ವರ್ಷ ಆಗಿರೋದಿಲ್ಲ ನಿಮ್ದು. ವಾರದಲ್ಲಿ 3 ಸತಿ ಇದ್ ಮಾಡುವ. ಇಂದಿರಾ ಕ್ಯಾಂಟೀನಲ್ಲಿ ಇದ್ ಮಾಡ್ತಾರೆ, ಏನೋ ಬಿಸಿಬೇಳೆ ಬಾತು ಮತ್ತೆ ಬೂಂದಿ ಕೊಡ್ತಾನೆ ಒಂದೊಂದ್ಸತಿ. ಅದು ಅವತ್ತು ಮಾತ್ರ ಹೋಗ್ಬಿಟ್ಟು ಅದು ತಿನ್ನುವ. ಗೈಸ್ ನಮ್ಮ ಚಿಕನ್ ಪೆಪ್ಪರ್ ಡ್ರೈ ಕೂಡ ಬಂದೈತೆ. ತಿನ್ರೋ ಚಾಪ್ಸ್? ನಾನು ಹಾಕೊಂಡೆ, ನೀವೇ ಹಾಕೊಂಡ್ರೆ ಯಾರು? ಚಿಕನ್ ಪೆಪ್ಪರ್ ಡ್ರೈ ತಿನ್ನೋಣ ಬನ್ನಿ ಗೈಸ್. ಪೆಪ್ಪರ್ ಡ್ರೈ, ಕಬಾಬು ಮತ್ತೆ ಇದೇನು ಚಾಪ್ಸ್. ಚಾಪ್ಸ್ 3 ಚೆನ್ನಾಗೈತೆ. ಪೆಪ್ಪರ್ ಡ್ರೈ ಚೆನ್ನಾಗೈತೆ. ಗೈಸ್ ಇನ್ನೇನೆಲ್ಲ ಖಾಲಿ ಆಗ್ತೈತೆ. ಹೋಗ್ಬರ ಬಿರಿಯಾನಿ ತಿಂದು ಮುಗಿಸಿದ್ದಾನೆ. ಚಾಪ್ಸು ಮತ್ತೆ ಕಬಾಬ್ ಎಲ್ಲ ಖಾಲಿ. ಸ್ವಲ್ಪ ಪೆಪ್ಪರ್ ಡ್ರೈ ಐತೆ ತಿನ್ನೋ. ಪೆಪ್ಪರ್ ಡ್ರೈ ಹೆಂಗಿತ್ತು ಗೊಬ್ರ? ಚೆನ್ನಾಗೈತೆ. ಪೆಪ್ಪರ್ ಡ್ರೈ, ಕಬಾಬ್, ಚಾಪ್ಸು ಚೆನ್ನಾಗೈತೆ, ಕಬಾಬು ಓಕೆ, ಪೆಪ್ಪರ್ ಡ್ರೈನು ಚೆನ್ನಾಗೈತೆ, ಬಿರಿಯಾನಿನೂ ಓಕೆ. ಬಿರಿಯಾನಿ ಮಾಮೂಲಿ ಮತ್ತೆ ಎಲ್ಲಾ ಕಡೆ ಹೀಗೆ ಸಿಗುತ್ತೆ. ಅದ್ರಲ್ಲಿ ಏನಿಲ್ಲ, ಚಾಪ್ಸ್ ಮತ್ತೆ ಪೆಪ್ಪರ್ ಡ್ರೈ ಚೆನ್ನಾಗಿತ್ತು.
ಗೈಸ್ ನಾವು ಫುಲ್ ತಿನ್ಬಿಟ್ಟು ಇವಾಗ ಬಿಲ್ ಕಟ್ಬಿಟ್ಟು ಹೋಯ್ತಾ ಇದೀವಿ. ನಮ್ ಬಿಲ್ಲು 700 rupees ಆಯ್ತು ಅಷ್ಟೇ, ಜಾಸ್ತಿ ಏನಾಗಿಲ್ಲ. ನನಗಂತೂ ಫುಲ್ ಹೊಟ್ಟೆ ತುಂಬ್ತಪ್ಪ. ಅವ್ನ ಹೊಟ್ಟೆ ತುಂಬ್ತಪ್ಪ. ಒಬ್ರ ಹೊಟ್ಟೆ ತುಂಬ್ತಾ? ಹಾ ಏನನ್ಸ್ತು ಕೊಬ್ರ ನಿಂಗೆ? ಚೆನ್ನಾಗಿದೆ. ಚೆನ್ನಾಗಿತ್ತು ಗೈಸ್, ತಿನ್ಬೋದು ಕಮ್ಮಿ ರೂಪಾಯಿಗೆ. ಲೋಕಲ್ ಹೋಟ್ಲಲ್ಲಿ ಫುಡ್ ತಿನ್ಬೇಕು ಅಂತಂದ್ರೆ ಬಿರಿಯಾನಿ, ದೊನ್ನೆ ಬಿರಿಯಾನಿ ಆರಾಮಾಗಿ ತಿನ್ಬೋದು ಈ ಪ್ರೈಸ್ ಅಲ್ಲಿ. ಟೇಸ್ಟು ಚೆನ್ನಾಗಿತ್ತು. ಕರೆ ಆಗ್ಬಿಟ್ಟು ಇದು ಪೆಟ್ರೋಲ್ ಬೇಕೇನೋ ನಿಂಗೆ? ವಿಶಾಲ್ ಮಾರ್ಟ್ ನೋಡಿ. ವಿಶಾಲ್ ಮಾಡ್ತಾರೆ ಅಂತ ಕೊಬ್ರ. ಅಲ್ಲೇನೋ ತಗೋಬೇಕು ಗಿಫ್ಟ್ ಹುಡುಗಿಗೆ. ನಾವು ಹುಡುಗಿಗೆಲ್ಲ ಕಣಪ್ಪ ನಾವು. ನರ್ಸ್ ಜಯಲಕ್ಷ್ಮಿ. ಏನು ಇಲ್ಲಿ ನರ್ಸ್ ಜಯಲಕ್ಷ್ಮಿ ಅಂತಿದ್ದಲ್ಲ, ಎಲ್ಲೋದ್ಲು? ಅವಳು ಕೆಲ್ಸ ಬಿಟ್ಟು ನಿಂತು ಹೋದ್ಲು. ವಾ, ಇಲ್ದವ್ರ ಮೇಲೆ ಹೇಳ್ಬಿಟ್ರ ನೀವೇ. ಎಲೆಕ್ಷನ್ ಇದ್ದಿಲ್ಲ ಅಂತ ಅದ್ಲು. ಅವಳು ಕೆಲಸ ಬಿಟ್ಟು ನಿಂತು ನಡಿಯೋ ನಿಮ್ದೇ ಊರು. ನಂಬರ್ ಕೊಡು. ಫೋನ್ ನಂಬರ್ ಇದ್ರೆ ಕೊಡು. ಹಾ ನಡಿ ಕಾರ ಐಸ್ ನಾವು ಸ್ಕೂಲ್ ಓದ್ತಿದ್ದಾಗ ಈಗ್ಲೂ ಆಯ್ತಲ್ಲ ಇಲ್ಲೇ. ಕುತ್ಕೊಂಡು ಯಾರು ನೋಡ್ಬಾರ್ದು ಅಂದ್ಬಿಟ್ಟು ಅವಾಗ ವಾರದಲ್ಲಿ ಒಂದ್ಸತಿ ಸ್ಕೂಲಲ್ಲಿ ಶನಿವಾರ ಇದನ್ ತಿನ್ನೋದೇ ಕಾಯ್ತಿದ್ದು. ಮತ್ತೆ ಅದೇ ಒಂದ್ ದೊಡ್ಡ ಖುಷಿ ನಮ್ಗೆ. ಏನಂದ್ರೆ ನಮ್ ಸ್ಕೂಲ್ದು ಬ್ಯಾಕ್ ಗೇಟ್ ಇಲ್ಲೇನೆ, ಇಲ್ಲಿಂದ ಶಾಂತಿನಿಕೇತನ ಗೈಸ್ ನಾನು ಓದಿದ್ದು. ಬ್ಯಾಕ್ ಗೇಟ್ ಇಲ್ಲೇನೆ, ಇಲ್ಲಿಂದ ಹಿಂಗೆ ಬಂದ್ಬಿಡ್ತಿದ್ದೋ. ಕೋಬ್ರಾ ಇಲ್ಲೇ ಹೋಲಿ ಕ್ರೆಸೆಂಟ್. ಆ? ಮಾತಾಡೋ. ಕಾರ್ಪೊರೇಷನ್ ಗವರ್ಮೆಂಟ್ ಸ್ಕೂಲ್. ಕಾರ್ಪೊರೇಷನ್ ಅಲ್ಲ, ಕಾರ್ಪೊರೇಷನ್ ಅದು ಅಲ್ಲಿ 16 ಕರೆಕ್ಟ್ ಆಗಿ ಹೇಳು. ಆಯ್ತು ಬಿಡೋಣ, ತಪ್ಪಾಯ್ತು. ನೀವೆಲ್ಲ ಇದ್ರಲ್ಲಿ ಓದಿರೋದು. ನಾವು ಸುಮ್ನೆ ಕೂತ್ಕೊಂಡ್ರೆ ಸರಿ. ಏನೋ ಸಿಂಪತಿ ಗಿಂಪತಿ ಆತರ ಎಲ್ಲ ಇರೋದು ಹೇಳ್ತಾರ. ಅದನ್ನೇ ಖುಷಿ ಜೋಶಲ್ಲಿ ಹೇಳು. ನಾವೇನಂದು ಈಗ ಈಗ ಸ್ನೇಹಿತರಪ್ಪ ಒಂದ್ ಕಡೆ ಅವಾಗ ಏನ್ ನೋಡ್ಬೇಡು, ನನ್ ವಿಕಾಸು ನಾನು ಇದ್ರಲ್ಲಿ ಓದ್ದೆ ಅಂತ ಆಡ್ಕೋತಾವನೆ ಅಂತ ಇನ್ನೂ ಜಾಸ್ತಿ ಮಾಡ್ಕೊಬಿಡುವ ಅಂತ ಕಂಟೆಂಟ್ ಕೊಡ್ಕೊಬ್ರ ಸಬ್ಸ್ಕ್ರೈಬ್ ಆಯ್ತು. ಆಯ್ತು, ಜೋಕ್ಸ್ ಗೈಸ್ ಇದೆಲ್ಲ ತಮಾಷೆಗೆ ನಾವು ಸುಮ್ನೆ ರೇಕ್ಸ್ ಅವ್ರಂಗೆ ಅಷ್ಟೇ. ಈ ಬೇಕ್ರಿಲ್ ಅವಾಗ ಸಣ್ಣದು ಪಿಜ್ಜಾ ಬರ್ಗರ್ ಮಾಡೋ 25 ರೂಪಾಯಿ ಪಿಜ್ಜಾ ಬೇಕ್ರಿ ದಿನಸಿ ಅಂಗಡಿ ಆಗ್ಬಿಟ್ಟೈತಲ್ಲೋ. MH ಬುಕ್ ಸ್ಟೋರ್ ಹೋಗ್ಬಿಟ್ಟು ಕಬಾಬ್ ಅಂಗಡಿದು ಗೋಬಿ ಅಂಗಡಿ ಮುಚ್ಬಿಟ್ರೇನು ಇದ್ನ. MH ಬುಕ್ ಸ್ಟೋರ್, ರಾಜವರ್ಧನ ಸೈಬರ್. ಗೈಸ್ MH ಬುಕ್ ಸ್ಟೋರ್ ಅಂತ ಇತ್ತಿಲ್ಲಿ ಎಷ್ಟು ಫೇಮಸ್ ಗೊತ್ತಾ ಅದು. ರಿಮೋಟ್ ಕಾರ್ ನೋಡಕ್ಕೆ ರಿಮೋಟ್ ಕಾರ್ ಇಟ್ಟಿರೋರು ಕೊಬ್ರ. ಅದೇ ರಿಮೋಟ್ ಓಡಿಸಿದ್ರೆ DC ಮೋಟರ್ ಹಾಕ್ಬಿಟ್ಟು ಅದನ್ನ ನೋಡುವ. ಆಗಿರೋದು ರಾಜವರ್ಧನ ಸೈಬರ್ ಸೆಂಟರ್ ಗೊತ್ತಲ್ಲ, ಸೈಬರ್ ಅಲ್ಲ ಐತೆ, ಈಗ್ಲೂ ಆಯ್ತದು. 2 ಮುಚ್ಚಿಬಿಟ್ಟವೆ. ನಾನು ಯಾಕೋ ಇಲ್ಲಿ ಎಂಟ ಬರ್ಲಿ ಅದೆಲ್ಲ ನೋಡಕ್ಕೆ ಹೇಳ್ತಾ ಇರೋದು ನಿನಗೆ ನಾನು ನೋಡೇ ಇಲ್ವಲ್ಲ. ತಿಳ್ಕೊಳ್ಳೋ, ಇಲ್ಲಿ ಸೈಬರ್ ಇರುತ್ತೆ ಬಾ, ಅಲ್ಲಿ MH ಬುಕ್ ಸ್ಟೋರ್ ಇರುತ್ತೆ ಬಾ ಅಂತ ಹೇಳಿದ್ವಿ. ಇವಾಗ ಎಲ್ಲ ಐತೆ, ಎಲ್ಲ ಕ್ಲೋಸ್ ಆಗ್ಬಿಡೈತಲ್ಲ. ಟೈಮ್ ಟ್ರಾವೆಲ್ ಮಾಡಿ ಏನಾದ್ರು ನೀನು 2016 15 ಆ ಟೈಮ್ ಅದು ಬಂದ್ರೆ ಇರುತ್ತೆ. ಆಗ ಏನ್ ಜೆರಾಕ್ಸ್ ಬೇಕು ಅಂದ್ರೆ ಮಚ್ಚ ಬ್ಯಾಕೆಟ್ ಇಲ್ಲಿ ರೋಟ್ರಿ ಹಾಸ್ಪಿಟ್ಲ್, ಕಾಂಗ್ರೋ ಹಾಸ್ಪಿಟ್ಲ್ ಆಗಿಲ್ಲ. MH ಗೆ ಓಡ್ ಬಂದ್ಬಿಡ್ತಾ ಇದ್ವಿ ಏನಾದ್ರು ಜೆರಾಕ್ಸ್ ಬೇಕು ಅಂದ್ರೆ. ಎಲ್ಲ ಇರೋದಲ್ಲಿ ಫೇಮಸ್. ಗೈಸ್ ನಾವ್ ಇವಾಗ ವಿಶಾಲ್ ಮಾರ್ಟ್ಗೆ ಬಂದ್ವಿ. ವಿಶಾಲ್ ಮಾರ್ಟ್ ಅಲ್ಲಿ ಏನೋ ತಗೋಬೇಕಿತ್ತು. ಕೆಳಗಡೆ ವಿಶಾಲ್ ಮಾರ್ಟ್ಗೆ ಪಾರ್ಕಿಂಗ್ ಹಾಕ್ಬಿಟ್ಟು ಕಾರ್ನ ಮೇಲೆ ಹೋಗ್ತಾ ಇದೀವಿ ಇವಾಗ. ಪಾರ್ಕಿಂಗ್ ಅಟ್ ಓನರ್ಸ್ ರಿಸ್ಕ್. ನೋಡಿದ್ರ ಇಂಡಿಯಾದಲ್ಲಿ ನಾವ್ ಏನ್ ಮಾಡಿದ್ರು ನಮ್ದೇ ರಿಸ್ಕ್. ಹೋಗ್ರ ಅವ್ರ ಅಕ್ಕನ ಮಕ್ಕಳಿಗೆ ಯಾವ್ದೋ ದೊಡ್ಡದಾಯ್ತು ಗ್ರೀನ್ ಕಲರ್ ಸಣ್ಣ ಟಿ ಶರ್ಟ್ ಬೇಕಿತ್ತು, ಅದಕ್ಕೆ ತಗೊಳಕ್ ಬಂದಿದೀವಿ. ಈ ಗ್ರೀನ್ ತಗೊಳಕ್ ಒಬ್ರ. ಇದು ಗ್ರೀನ್ ಅಲ್ಲ, ಇದು ಗ್ರೀನ್, ಪಾಚಿ ಕಲರ್. ಇದು ಗ್ರೀನ್. ಗ್ರೀನ್ ಅಂದ್ರೆ ಇದಾ? ಎಷ್ಟು ವರ್ಷದ ಇದು? 16. ಸೈಜ್ ಕೇಳಿಲ್ವಾ? ಸೈಜ್ 14 to 16 ಇಯರ್ ಅಂತ ಅಲ್ಲ, ಅವನು ಅಷ್ಟೇ ಚಿಕ್ಕ ಹುಡುಗ. ಅವನು ಇನ್ನು ಚಿಕ್ಕನ? 12 ರಿಂದ 14. ದೊಡ್ಡದಾಗೋಯ್ತು. 10 to 12. ಇದು ನಮ್ ಬಾಮೈದ ಇನ್ನ ಚಿಕ್ಕವನ್ ಕಣ, ನಮ್ಮ ಅಕ್ಕನ ಮಗ. 10 ರಿಂದ 12 ವರ್ಷದ ಕಣ ಇದು. ನಮ್ ಬಾಮೈದ ಎಷ್ಟು ಕದಿತಾವನೆ ಗೈಸ್ ಪಾವನ್ ವಿಶಾಲ್. ನಮ್ಮ ಬಾಮೈದ ಈಗ 5 ವರ್ಷ. ಫೋನ್ ಮಾಡ. 5 ವರ್ಷ ಕಣ. ನನ್ ಪ್ರಕಾರ ಇದಾಯ್ತದ. ನಾನ್ ನೋಡಿಲ್ಲ ಮಗನ. ನಮ್ಮ ಅಕ್ಕನ ಮಗ ನೋಡಿದೆ ಅವತ್ತು. ನೋಡ್ಲಿಲ್ವೇ? ಆಟ ಆಡ್ತಾ ಚಿಕ್ಕ ಹುಡುಗ ಕಣ. ಲವ್ ಒಳ್ಳೆ ಲವ್ ಗ್ರೀನು. ಗ್ರೀನ್ ಫೋನ್ ಮಾಡಿ ಕೇಳು ಎಷ್ಟು. ಹಲೋ, 4 years ಇಂದ 5 years. 4 to 5 years ಏನೋ. ಈ ತರ ತಗೋ, ಈ ಕಲರ್ ತಗೋಪ. ಈ ತರ ನಾಳೆ ಗ್ರೀನ್ ಡೇ ಅಂತೆ, ಗ್ರೀನ್ ಹಾಕೊಂಡ್ ಹೋಗ್ಬೇಕಂತೆ. ಅದಕ್ಕೆ
ಇದು 4 ರಿಂದ 6, 4 ಇಂದ 5 ಇಯರ್ಸ್, 6 to 8 6 ಇಯರ್ಸ್ ಏಜ್, 6 to 8 ಎರಡು ಸೇಮ್ ನಮ್ಮ ಬಾಂಬೆ ಇದಂಗ್ ಆಗುತ್ತಾ ಇದು? ಆಗುತ್ತೆ ಕಣ. ಇನ್ನು ಚಿಕ್ಕದು ಯಾವ್ದು ಬರಲ್ಲ. ಇನ್ನೂ ಚಿಕ್ಕದ್ ಬೇಕು ಅಂದ್ರೆ ಕಿಡ್ ಸೆಕ್ಷನ್ ಹೋಗ್ಬಿಟ್ಟು ಎತ್ಕೊ. ಆದ್ರೆ ಇನ್ನೊಂದೆರಡು ತಗೋಬಿಡ್ಬೋದು. ತೋರಿಸಿಲಿ. ಇದಾಗುತ್ತೆ ಕಣ ಚಿಕ್ಕ. ನಮ್ ಬಾಂಬೆ ಇದು ಚಿಕ್ಕವನಾ? ಇಲ್ಲ ನಮ್ ಬಾಂಬೆ ಇದಂಗೆ. ಹಾ ಅಲ್ಲ ಇದೆಷ್ಟೇ ಇದು? 6 to 8. ಇದು 6 to 8 ಕಣ. ಇದು ದೊಡ್ಡದು. ಇದು 4 to 6, 4 ರಿಂದ 6 ವರ್ಷ. ಎರಡು ಒಂದೇ ಸೈಜ್ ಇದಂಗವ. ಹಿಡ್ಕೊ ಹೆಣ್ಮಕ್ಳು ಒಪ್ಪಿಸ್ಬಿಡ್ಬೋದು. ಶಾಪಿಂಗ್ ಕರ್ಕೊಂಬಂದು ಕೋಬ್ರನ್ ಒಪ್ಸಕೈತೆ. ಉದ್ದ ಇಲ್ವದು ಒಂಚೂರು ಅಗಲ ಇಲ್ವದು. ಆಗ್ಲೇ ಸಾಕವೇಡು ಅವೇಡೆ ನಮ್ಮ ಮಕ್ಕಳು. ನಾಳೆ ಗ್ರೀನ್ ಡೇ ಅಂತೆ ಈ ಶಾಂತಿನಿಕೇತನಲ್ಲಿ ಬಿಡಲ್ವಂತಿಲ್ಲ ಅಂದ್ರೆ. ನಾಳೆ ಗ್ರೀನ್ ಡೇನಾ? ಇವೆಲ್ಲ ಇರ್ಲಿಲ್ಲ ನಾವ್ ಹೋಗ್ಬೇಕಾರೆ. ಇವಾಗ ಹಾಕೋರಪ್ಪ. ಸ್ಕೋಬ್ರಂಗ್ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಸೋಣ ರೀ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಗೈಸ್ ಇದೊಂದು ಕ್ಲಾಸ್ ತಗೊಳ್ಳ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ಚೆನ್ನಾಗೈತೆ ಗೊಬ್ಬರ ಇದು. ಚೆನ್ನಾಗಿ ತಗೋಣ. ಎಲ್ಲ ನಿನ್ಗೆ ಹೆಂಗ್ ಕಾಣುತ್ತೆ? ಬೇಡ ಈಗ ನನ್ ಮೇಲೆ ಇಟ್ಟಿದ್ವಿ. ಕೂಲಿಂಗ್ ಗ್ಲಾಸ್ ಎಲ್ಲ ನಂಗೆ ಚೆನ್ನಾಗಿ ಕಾಣಿಸಲ್ಲ. ನಂಗೆ ಹಾಕಿ ಅಭ್ಯಾಸ ಇಲ್ಲ. ಹಾಕೋತಾರ ತಿನ್ಬಿಡ. ಇನ್ನೂ ಅಭ್ಯಾಸ ಇರಲಿಲ್ಲ ತಿಂಗಳಿಗೆ. ಮನ್ಮಾತ ಟ್ಯಾಗ್ ಎತ್ಬೇಕು. ನೀನೇನಾ ಮನ್ಮಾತ. ಇದಂಗೈತಾ? ಇದು ಚೆನ್ನಾಗೈತೆ. ಬರೀ ಹಾಕೊಂಡ ಎರಡು ಟೀ ಶರ್ಟ್ ತಗೊಳಕ್ ಬಂದು ಏನೇನೋ ತಗೋತಾ ಇದೀವಿ. 79 ರೂಪಾಯಿಗೆ. ಪವನ್ಗೆ, ಲೇಡೀಸ್ ಬಾಚಣ್ಗೆ ಇದು ಇಟ್ಕೊಳ ನಮ್ಗೆ ಕಣ. ಟೋಪಿ 2 ಟೀ ಶರ್ಟ್ ತಗೊಳಕ್ ಬಂದ್ ಏನ್ರ ನೀವು ಇಡೀ ವಿಶಾಲ್ ಮಠ ಅಲ್ಲ ವಿಶಾಲ್ ಮಠನೆ ಖರೀದಿ ಮಾಡೋ ತರ ಇದೀರಾ. ತಗೊಳೋರ್ಗು ಸುಮ್ನೆ ಇದ್ಬಿಟ್ಟು ಅಲ್ಲ ಏನ್ ವಿಶಾಲ್ ಮಠನೆ ಖರೀದಿ ಮಾಡೋ ತರ ತಗೋತಾ ಇದೀರ ನೀವು ಅವಾಗಿಂದ. ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ. ಒಂಥರ ಡಿಫ್ರೆಂಟ್ ಆಗಿ ಕಲರ್ ಬೇರೆ ಅದಾವ. ಕಲರ್ ಸೈಡ್ ಬಿಟ್ರೆ ನಾನು ಹಿಂಗೆ ಸ್ಪೆಕ್ಸ್ ಟೋಪಿ ಹಾಕೊಂಡು ವಿಡಿಯೋ ಮಾಡ್ಬೇಕು ನಾನು. ಇದು ಡಂಬಲ್ ಎಲ್ಲ ಅವೆ ಇಲ್ಲಿ. ವರ್ಕೌಟ್ ಮಾಡ್ಕೊತಾವ್ರೆ. ಮಾಡ್ಕೋಬಹುದು. ನಿಮ್ಮ ಅಕ್ಕನ ಮಗಳು ಈ ಬ್ಯಾಟಲ್ ಆಟ ಆಡೋಕಾಗತ್ತಪ್ಪ. ಬ್ಯಾಟ್ ತಗೊಂಡ್ರೆ ನಮ್ಮ ಅಕ್ಕನೇ ಬ್ಯಾಟಲ್ ಇರುತ್ತೆ. ನೀನೇ ಆಟ ಆಡ್ಕೊಳಕ್ಕೆ ಅಂತ ಹೇಳಿದ್ಬಿಟ್ಟು ತಗೋಬೇಕಾರೆ ಸಣ್ಣದೇನಾರು ತಗೋ. ಗೈಸ್ ಟೋಪಿ ಬ್ಲ್ಯಾಕ್ ಕಲರ್ ಇಷ್ಟ ಆಯ್ತು ನನಗೆ. ನೋಡ ಇಡಿ ಪ್ಲಾಸ್ಟಿಕ್ ಅವೆಲ್ಲ ಸಾಕು ಬರೋ. ಇದು ಕಾರಲ್ಲಿ ಕಾರ್ ಓಡಿಸೋದು. ಇವನೊಂದು ಕೊಡ್ಸ್ಬಿಡ. ಬೇವ್ರ ಓಡಿಸ್ಕೊಳ್ಳಿ ಯಾವಾಗ ಅವಾಗ. ತಗೊಳಪ್ಪ ಸೂಪರ್ ಸೀರಿಯಸ್ ಆಗಿ ಹೇಳ್ತಿರೋದು. ನಮ್ಗ್ ಸ್ಮೆಲ್ ನೋಡಿತ್ತು ತಗೋ. ತಗೊಳ ಇರ್ಲಿ ತಗೊಳ್ಳೋ. ನಾಚ್ಕೋಬೇಡ. ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಷ್ಟಲ್ಲಿ ಹೊರಗಡೆ ನೋಡಿ ಮಳೆ ಬರ್ತೈತೆ. ಇವಾಗ ನೋಡಿ ಪವನ್ ಮತ್ತೆ ಕೋಬ್ರ ಕಾಲು ಈಚೆ ಇಟ್ಟಿಗೆ ನಿಂತೋಯ್ತದ ಮಳೆ. ಅದಾಗ್ಲೇ ನಿಂತೋಯ್ತಾ ಅದೇ. ಏನ್ ಡೌ ಮಾಡ್ತಾನೆ. ನಾವು ಬಿಲ್ ಹಾಕ್ಸಿದ್ವಿ 644 ಆಗಿದೆ. ಆದ್ಮೇಲೆ ಟೋಪಿ ಒಂದು 99. ಕರೆಕ್ಟ್ ಆಗೈತೆ ನಿಮ್ಗೆ ಹೆಂಗ್ ಇಷ್ಟ ಹೋಗ್ಬಿಡ್ತು. ಮ್ಯಾಕ್ಸ್ ಅಲ್ಲಿ ಡೌಟ್ ಬಂದ್ಬಿಟ್ಟಾಯ್ತು ಕೋಬ್ರ ತಿರ್ಗಿ ಕಡೆ. ಸಾಕಾರಾಗೈತು ನಿಜ. ನಿಜ ಕ್ರೇಜ್ ಹೇಗೆ ಕಾಣಿಸ್ತಿದ್ಯಾ ಕೋಬ್ರ. ಓಪನ್ ಮಾಡೋ ತೆಗಿಯಲ್ಲ. ದೊಡ್ಡ ಶಾಪಿಂಗ್ ಆಯ್ತು ಬೇಸ್ ಇವತ್ತು. ಏನ ಕತ್ಲೆ ತರ ಕಾಣಿಸ್ತದೆ. ಸ್ಪೆಕ್ಸ್ ಹಾಕೊಂಡ್ಬಿಟ್ಟು ಕತ್ಲೆ ತರ ಸ್ಪೆಕ್ಸ್ ಹಾಕೊಂಡ್ಬಿಟ್ಟು ಕತ್ಲೆ ಹೆಂಗ್ ಕಾಣ್ತೈತೆ ಕೋಬ್ರ ನಿಂಗೆ? ಹಂಗೆ ಕಾಣಿಸ್ತಾ ಇರೋದು. Fake shopping days was a very busy day. ಗೈಸ್ ನಾನು ಅವಾಗ್ಲೇ ಹೇಳ್ದೆ ತಾನೆ ನೋಡಿ ಮಳೆ ಬರ್ತಿದ್ದು ನಿಂತೋಗಿ ಬಿಸಿಲು ಬಂದೈತೆ. ಏನಿಲ್ಲ ನಾವು ಒಳಗಡೆ ಇದ್ದಾಗೆ ಬಿಸಿಲು ಬಂತು. ಅಲ್ಲ ನಾನು ಹೇಳ್ತೀನಿ ನನ್ ಮನೆ ನನ್ ಜೊತೆ ನೀನು ಆಚೆ ಕಾಲಿಟ್ಟೆ. ನಾನ್ ಈಚೆ ಕಾಲಿಟ್ರು ನಾನ್ ಇದ್ದಿದ್ದು ಒಬ್ಬನೇ ಇದ್ದಿದ್ರೆ ಬರ್ತಿರ್ಲಿಲ್ಲ. ನಾವು ಬತ್ತಿತ್ತಪ್ಪ. ನಿನ್ ಜೊತೆ ನಿಂತೋಯ್ತು ಏನ್ ಮಚ್ಚ. ಅಟ್ಲೀಸ್ಟ್ ನಾನು ಹೋಗ್ಬಿಡ್ತೀನಿ. ಅಟ್ಲೀಸ್ಟ್ ಮಳೆ ಬಂದ್ರೆ ನಿಂತೋಗ್ಬಿಡ್ತೆ ಅಂತ ಆದ್ರೆ ಈ ತರ ಬಿಸ್ಲ ಅಂತ ಬರ್ತಿರ್ಲಿಲ್ಲ ಸಡನ್ ಆಗಿ. ಬಿಸ್ಲು ನಾವು ಒಳಗಡೆ ಒಳಗಡೆ ಇನ್ನು ಬಿಲ್ಲೇ ಹಾಕ್ಸಿರಿಲ್ಲ ನಾವು. ಅವಾಗ್ಲೇ ನಾನು ಅವಾಗ್ಲೇ ಹೇಳ್ದೆ ನೋಡ ಆದ್ರೆ ಮಳೆ ನಿಂತ ಬಿಸಿಲು ಬರ್ತೀವಿ ನಾವು ಮುಂಚೆ ನಮ್ಮಿಬ್ರ ಮೇಲೆ ದೂರ್ತವ್ರೆ ಅಂತ. ಅವಾಗ್ಲೇ ವಿಡಿಯೋ ಮಾಡೋದ್ರೆ ಆಚೆ ಹೋದ್ಮೇಲೆ ಮಾಡ್ತೀನಿ. ಹಾಡ್ತೀನಲ್ಲ ಹಳ್ಳುವಾಗ ಹಳ್ಳುತ್ತೀನಿ ನಗುವಾಗ ನಗುತ್ತೀನಿ. ಇದು ಹೆಂಗದ್ ಗೊತ್ತೇನೋ. ವಾಟ್ ಮ್ಯಾನ್ ಇದು ಇಲ್ಲ
ವಾಟ್ ಆರ್ ಯು ಟಾಕಿಂಗ್? ಯಾರೋ ಕುಲ್ಡ ಅನ್ಕೋತಾರ ನಾನು ನೋಡ್ದವ್ರು ಕೂಲ್ಡಾ, ಇವರ್ ಕೂಲ್ಡಾ ಅಂಡ್ ಗುಲ್ಡಾ. ನಮ್ಗೆ ಯಾಕ್ರೆ ಹಿಂಗ ಯೋಚಿಸ್ತೀರಾ? ನಮ್ಗೆ ಹಿಂಗೆಲ್ಲ ಗಾಯ್ಸ್ ದೇ ಆರ್ ಗೋಯಿಂಗ್ ಫಾರ್ ದ ಇಂಗ್ಲಿಷ್ ಅಲ್ಲಿ ಲಾಗ್ ಮಾಡ್ಲಕ್ ಒಬ್ರ. Welcome to my new Chitra Vichitra Logs. We are going to eat a very You just tell Chitra Vichitra in English. Chitra Vichitra. Different, very different. Chitra Vichitra. Chitra Vichitra ಏನಂತಾರೆ ಇಂಗ್ಲಿಷ್ ಅಲ್ಲಿ? ಒಬ್ರ ನೀನ್ ಹೇಳು. Different vlogs. Different, very Variety vlogs ಮಚ್ಚ. different logs. ನೋಡಿ ಇವಾಗ ಹೋಗೋದು variety Yes, vlogs. guys. Let's go. ಕೋಬ್ರನ್ ಕೈಲಿ ನಾನ್ ಸ್ಟಾಪ್ 5 ನಿಮಿಷ. ಗೈಸ್ ಕೋಬ್ರಾ ಹತ್ರ ಫುಲ್ ದಿನ ಇಂಗ್ಲಿಷ್ ಅಲ್ಲಿ ಮಾತಾಡ್ಸೋ ಚಾಲೆಂಜ್ ಮಾಡಿಸ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕೋಬ್ರಾ ಇಂಗ್ಲಿಷ್ ಅಂತ ಹಾಕಿ. ದಯವಿಟ್ಟು ಯಾರು ಹಾಕ್ಬೇಡಿ, ಇವಾಗ ಕೇಳ್ಕೊತಾ ಇದೀನಿ. ಗೈಸ್ ಕೋಬ್ರಾ ಇಂಗ್ಲಿಷ್ ಅಂತ ಹಾಕ್ಸಿ. ಒಳ್ಳೆ ಫನ್ ಎಂಟರ್ಟೈನ್ಮೆಂಟ್ ಇರೋ ಲಾಗ್ ನಾನ್ ಮಾಡಿಸ್ತೀನಿ. ತರಕಾರಿ ಅಂಗಡಿಯವ್ರ ಹತ್ರ ಕರ್ಕೊ ಹೋಗೋದು, ಎಲ್ಲಾರ ಹತ್ರ ಇಂಗ್ಲಿಷ್ ಅಲ್ಲಿ ಶಾಪಿಂಗ್ ಮಾಡಿಸ್ತೀನಿ, ಊಟ ಮಾಡಿಸ್ತೀನಿ, ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡಿಸ್ತೀನಿ. ಕಮೆಂಟ್ ಅಲ್ಲಿ ಕೋಬ್ರಾ ಇಂಗ್ಲಿಷ್ ಅಂತ ಹಾಕಿ ಕೋಬ್ರನ್ ಕೈಲಿ ಇಂಗ್ಲಿಷ್ ಚಾಲೆಂಜ್ ಮಾಡಿಸ್ತೀನಿ. ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಕೋಬ್ರಾ ಸಕ್ಕದಾಗ ಮಾತಾಡ್ತಾನೆ ಇಂಗ್ಲಿಷ್. ಕ್ಯೂಟೆಸ್ಟ್ ಬಾಯ್ ಆಫ್ ದ ಕರ್ನಾಟಕ ಕೋಬ್ರಾ. ಕೋಬು ಬಾಬು ಬಾಬು ಏನೋ ಮಾತಾಡ್ತೀರಾ ಆಯ್ತು. ಕೋಬು ಲೋಕ್ ಹೆಂಗ್ ಕಾಣ್ತಾವ್ ನೋಡು, ಕ್ಯೂಟ್ ಆಗಿ ಕೋಬ್ರಾ. ಡೀಸೆಲ್ ರೈಟ್ 99.14 ಆಗ್ಬಿಟ್ಟೈತಿ. 99 ರೂಪಾಯಿ ಆಗ್ಬಿಟ್ಟೈತೆ ಡೀಸೆಲ್. ಪೆಟ್ರೋಲ್ ರೈಟ್ ಆಗ್ಬಿಟ್ಟೈತಲ್ಲ ಕೋಬ್ರಾ. ಡೀಸೆಲ್ ರೈಟ್ ಪೆಟ್ರೋಲ್ ಎಷ್ಟು ಅನ್ಕೊಂಡಿದ್ವಿ? ಪೆಟ್ರೋಲ್ 120 110 117 117 ಆಗೈತಿನೋ. ಎಷ್ಟು ಕೇಳಿದೆ? ಪವರ್ ಎಷ್ಟು ಗೊತ್ತಾ? ಪೆಟ್ರೋಲ್ 117 ರೂಪಾಯಿ ಆಗೈತಾ? ನೋಡು ಎಷ್ಟೈತೆ ಪೆಟ್ರೋಲ್ ರೇಟ್. 111. ಒಂದ್ ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. 111. ಇದು ಪವರ್ ಅವಾಗೆಲ್ಲ ಡೀಸೆಲ್ ಅಲ್ಲ, ಪವರ್ 127 ಏನಾಯ್ತು ಕೇಳ. ಪವರ್ ಬಿಡು, ಶೆಲ್ಲಲ್ಲಿ ನಾರ್ಮಲ್ 128. ಡೀಸೆಲ್ ಪೆಟ್ರೋಲ್ ಅವಾಗ 20 ರೂಪಾಯಿ ಮೇಲ್ ಡಿಫ್ರೆನ್ಸ್ ಇತ್ತು. ಇವಾಗ ಡೀಸೆಲ್ ಪೆಟ್ರೋಲ್ ರೇಟ್ ಸಮ ಹೋಯ್ತೈತೆ. ಡೀಸೆಲ್ ಕಾರ್ ತಗೊಂಡು ಏನಪ್ಪ ಪ್ರಯೋಜನ? ನಾವು ಸುಮ್ನೆ ಎಲೆಕ್ಟ್ರಿಕ್ ಕಾರ್ ತಗೊಂಡಿರೋದು. ಕೋಬ್ರಾ ಎಲೆಕ್ಟ್ರಿಕ್ ಕಾರ್ ತಗೋಬೇಕಿತ್ತು ಅಂತ. ಎಲೆಕ್ಟ್ರಿಕ್ ಕಾರ್ ತಗೋಬಿಟ್ಟು ಕೋಬ್ರಾ ನೀನು ಇವಾಗ ಎಲ್ಲಾ ಕಡೆ ಸುತ್ತಾಡಕ್ ಆಗಲ್ವಲ್ಲ. ಬ್ಯಾಟ್ರಿ ಖಾಲಿ ಆದ್ರೆ ಹಿಂಗ್ ಹಾಕ್ಸಕ್ ಆಗಲ್ವಲ್ಲ. ಬ್ಯಾಟ್ರಿ ಎಷ್ಟೊಂದು ಬ್ಯಾಟ್ರಿ ಮಾಡ್ಕೊಳ್ಳೋ ಹೋಗ್ಬೇಕು. ಎಕ್ಸ್ಟ್ರಾ ಬ್ಯಾಟ್ರಿ ಅದೇ ಚಾರ್ಜ್ ಮಾಡಿ ಮಡಿಕೊಂಡಿರೋ ಹಾಕ್ಸೋ ನಿಂದು ಲೈ. 1 ಮೀಟರ್ ಇರೋದು ನಿಂದ ಆದ್ಮೇಲೆ ಹಾಕ್ಸ್ತೀನಿ. ನೋಡಿ ಗೈಸ್, ಪ್ರೈಸ್ ಜಾಸ್ತಿ ಆಗ್ಬಿಡೈತೆ ಅನ್ಬಿಟ್ಟು ಮನೆಗೆ ಬಾಟ್ಲಲ್ಲಿ ತುಂಬ್ಕೊಯ್ತಾವನೆ. ಆಲ್ರೆಡಿ 5 ಬಾಟ್ಲು ತುಂಬಿಸೋನು. ಆಲ್ರೆಡಿ 5 ಬಾಟ್ಲು ತುಂಬಿಸೋನು. ಇದು 6ನೇ ಬಾಟ್ಲು ತುಂಬಿಸ್ತಾವನೆ. ಮನೆ ಹತ್ರ ಸೇಲ್ ಮಾಡ್ತಾವನೆ. ಇಲ್ಲಿಂದ ತಗೋಬಿಟ್ಟು ಜೋಕ್ ಮಾಡ್ತಿರೋದು ಗೈಸ್. ಸೀರಿಯಸ್ ಆಗಿ ತಗೋಬಿಟ್ಟು ಗಾಡಿಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ಅಲ್ಲಿ ಮಾರೋದ್ರೆ ಎಷ್ಟೇ ಪೆಟ್ರೋಲ್? ಪೆಟ್ರೋಲ್ ಬಂಕ್ ಅಲ್ಲೇ ಇಷ್ಟು ಅಂದ್ರೆ ರೂಪಾಯಿ. ಅಲ್ಲಿ 2 ಬಾಟ್ಲು ಪೆಟ್ರೋಲ್ ತಗೋಯ್ತಾವನು. ಆ ಕಡೆ ಡೋರ್ ಹತ್ರ ಇಡು. 5 ಬಾಟ್ಲು. ಗೈಸ್ ಗೌತಮ್ಗೆ ಕೋಬ್ರಾ ಅವತ್ತಿಂದ ಪ್ರ್ಯಾಂಕ್ ಮಾಡ್ತಾವನೆ. 2 ದಿನ ಆಯ್ತಾ? 2 ದಿನದಿಂದ ಹುಷಾರಿಲ್ಲ, ಹಾಸ್ಪಿಟ್ಲ್ ಅಲ್ಲಿ ಇದೀನಿ, ಏನೋ ಆಗ್ಬಿಟ್ಟೈತೆ ಅಂತ ಹೇಳವನೆ. ಇವಾಗ ತಿರ್ಗಾ ಫೋನ್ ಮಾಡ್ತಾನಿರಿ. ಹಲೋ, ಎಲ್ಲ ಇದೆಯಾ? ಆಚೆ ಬಂದಿದೆ ಹೇಳು. ಎಲ್ಲಿ? ಇಲ್ಲಿ ಮಧುರ್ ಹತ್ರ. ಏಕೆ ಬಂದಿದೆ ಹೇಳು. ಏಕೆ ಏನಾಯ್ತು? ಅಲ್ಲ ಕಣ, ರಿಪೋರ್ಟ್ ಇವಾಗ ಗೊತ್ತು, ಅದಕ್ಕೆ ಫೋನ್ ಮಾಡ್ದೆ ಕಣ. ಏನಂತ? ಅದೇ ಕೊಟ್ಟಿದ್ನಲ್ಲ ನೆನ್ನೆ ಕೊಟ್ಟಿದ್ನಲ್ಲ. ಏನಾಯ್ತು ಏನಂತ ಇದ್ರಲ್ಲಿ? ಅದೇ ಅದು ಎದೆ ಹತ್ರ ಬ್ಲಡ್ ಲಾಕ್ ಆಗ್ಬಿಡೈತಂತೆ. ಅದು ಲಾಕ್ ಆಗ್ಬಿಟ್ಟು ಏನಾಗ್ಬಿಡೈತೆ, ಗಂಟ್ ತರ ಕಟ್ಕೊಬಿಟ್ಟೈತೆ. ಅದು ಆಪರೇಷನ್ ಮಾಡ್ಬೇಕಂದ್ರೆ ಕಣ. ಏನ್ ಆಪರೇಷನ್ ಮಾಡ್ಬೇಕಂದ್ರಂತ? ಏನಂದ್ರು ಮನೇಲಿ ಏನೋ ಬೈತಾ ಬಿದ್ದವ್ರು. ಇನ್ನೇನಂದ್ರ ಅವ್ರು ಯಾವ ಮಾಡಕ್. ಅದೇ ಎಷ್ಟ್ ಬೇಗ ಮಾಡ್ತೀವಿ ಅಷ್ಟ್ ಬೇಗ ಮಾಡ್ಸಿದ್ರೆ ಆಯ್ತದೆ ಅಂದ್ರು ಕಣ. ಏನ್ ಎದೆ ಎಲ್ಲ ನೋವು ಕಣಲ್ಲ. ಏನೋ ಎದೆ ಎಲ್ಲ ಸಿಕ್ಕಾಪಟ್ಟೆ ನೋವು ಕಣ. ಆಯ್ತು ಇರೋ, ಬರ್ತೀವಿ ಹೋದ್ರೆ. ಈ ಅದಕ್ಕೆ ನೆನ್ನೆಯಿಂದ ಬರ್ತೀನಿ ಅಂತಿದ್ದಲ್ಲ, ಅದಕ್ಕೆ ಫೋನ್ ಮಾಡ್ದೆ ಕಣ. ಸರಿ ಆಯ್ತು ಇರೋ. ಏನೋ ಮಾಡೋದು ಹಿಂಗಾದ್ರೆ ಹೆಂಗೋ? ಏನಾಗಲ್ಲ, ಏನೋ ಎದುರ್ಕೋಬಿಡ. ಅಯ್ಯೋ ಸಿಕ್ಕಾಪಟ್ಟೆ ಇದಾಗ್ಬಿಡೋದ್ ಕಣಲ್ಲ. ಉಸಿರೆಲ್ಲ ಕಟ್ದಂಗ ಆಯ್ತದೆ, ಮಾತಾಡಕ್ಕೆ ಆಗಲ್ಲ.
ಏನಿಲ್ಲ ಇರೋ ಆಯ್ತು. ಏನಪ್ಪ ಯಾರ್ಗೆ ಹೇಳೋದು ಗೊತ್ತಾಯ್ತಾನೆ ಇಲ್ಲ. ಹಾ ಯಾರು ಫೋನ್ ಮಾಡೋದು ಏನ್ ಹೇಳೋದು ಒಂದು ಗೊತ್ತಾಯ್ತಾನೆ ಇಲ್ಲ. ಯಾರ್ಗೆ ಏನು ಫೋನ್ ಮಾಡೋದು? ವಿಕಾಸ್ ಫೋನ್ ಹಾಕಿದಾ? ಅವ್ನ್ ಫೋನ್ ಎತ್ತಲಿಲ್ಲ ಕಣ. ನೆನ್ನೆ ಮಾಡಿದೆ ನೈಟ್ ಫೋನ್ ಎತ್ತಲಿಲ್ಲ. ಇವತ್ತೇನೋ ಯಾವ್ದಕ್ಕೆ ವಿಡಿಯೋ ಮಾಡಕ್ ಹೋಯ್ತೀನಿ ಅಂತಿದ. ಸರಿ ಆಯ್ತು ಇರೋ, ಫೋನ್ ಯಾರಿಗೂ ಹಾಕ್ತೀನಿ phone ನಾನು. ಮಾಡಿಲ್ಲ. ಫೋನ್ ಹಾಕ್ಬಿಟ್ಟು ಇದ್ ಮಾಡ್ತೀನಿ. ಒಂದ್ 5 ಗಂಟೆ 7 ಗಂಟೆ ಫೋನ್ ಹಾಕ್ತೀನಿ ನೀರು. ಸರಿ ಕಣ ಆಯ್ತು. ನಮ್ ತಗೋಬೋದು ಏನಂತಾರೆ ಆಪರೇಷನ್ ಆಪರೇಷನ್ ಅಂತ ಪ್ಲೇಸ್ ಅನ್ನೋ ಏನೋ ಅಂತ ಬಾಯಿ ಇದಾಗೋಯ್ತು. ನೀವ್ ಎಲ್ಲಾರು ಗೊತ್ತಿರ್ತೀವಿ. ನಮ್ಗ ಔಟ್ ಕಣ. ನನಗ್ ವಿಕಾಸ್ ಫೋನ್ ಮಾಡ್ದ ಇರು ನಾನೇ ಮಾಡ್ತೀನಿ. ಮಾಡಿದ್ರೆ ನಾನು ಫೋನ್ ಹೊರಗಡೆ ಬಿದ್ದಿದ್ದು ಒಂದು ಸುಮ್ಮನೆ. ಒಳ್ಳೆ ಕಾಮಿಡಿ ಅನ್ಕೋ. ಅವ್ನು ನಂಬ್ಕೊಳ್ಳಿ ಅವನು ಸುಮ್ನೆ ನೀನೇನು ಆಮೇಲೆ ಫೋನ್ ಮಾಡಿದ ತಕ್ಷಣ ಚೆನ್ನಾಗ್ ಅವನೇ ಇಲ್ಲ ಫೋನ್ ಮಾಡಿ ನಂಗೆ ಗೊತ್ತೇ ಇಲ್ಲ ಅಂದ್ಬಿಡು. ನನ್ಗ್ ಫೋನೇ ಮಾಡಿಲ್ಲ ಕಣ ಅವನು. ಒಂದ್ಸಲಿ ಮಾಡ್ದೆ ಎತ್ತಲಿಲ್ಲ ಅಂತ ಅಂದ್ಬಿಡು. ಕೇಳ್ತೀನಿ. ಅವ್ನಿಗೆ ಅವ್ ಸ್ಯಾಟ್ ಆಡಿಸ್ತೀನಿ ಇನ್ನೊಂದೆರಡು ದಿನ. ನೋಡಕ್ ಬಂದ್ರೆ ವಿಡಿಯೋ ನೋಡ್ಬಿಡ್ತಾನಲ್ಲ ನಾಳೆ ನೋಡಿ ಬಿಡು. ವಿಡಿಯೋ ನೋಡಾದ್ಮೇಲೆ ಗೊತ್ತಾದ್ಮೇಲೆ ಏನು ಮಾಡಕ್ ಆಗಲ್ಲ. ನಾಳೆವರೆಗೂ ಆಟ ಆಡ್ಸ್ಬಿಡೋಣ ಅಷ್ಟೇ. ಕಾಮಿಡಿ ಗೈಸ್. ಗೌತಮ್ ಪ್ರ್ಯಾಂಕ್ ಮಾಡಿದೀವಿ. ಸೀರಿಯಸ್ ಆಗ್ಬಿಡೋಣ. ಗೌತಮ್ಗೆ ಪ್ರ್ಯಾಂಕ್ ಅಂತ ಹೇಳ್ಬಿಡ್ತಾನೆ ಇವಾಗ. ಗೌತಮ್ಗೆ ಪ್ರ್ಯಾಂಕ್ ಮಾಡಿರೋದ್ನ ಎತ್ತದೇ ಡೌಟು. ಅವನೆಲ್ಲಿ ಹೋಗಿದವನು ಗಾಡಿ ಎತ್ಕೊಂಡು. ಮ್ಯೂಟ್ ಮಾಡ್ಬಿಟ್ಟು ಹೇಳು, ಅವ್ನು ಎತ್ತದ್ಮೇಲೆ ಬೇಕಾದ್ರೆ ಸಿಗುವಂತೆ ಅವನು ಮಧ್ಯಮ. ಅವ್ನ ಎತ್ತರ ಬಿಡ, ನಂಗೆ ಗೊತ್ತು. ಫೋನೇ ಎತ್ತರ. ನನ್ ಜೀವ ಬೇರೆನೇ ಇಲ್ಲ ಅವನ ಹತ್ರ. ಇವನೇನೋ ಈ ತರ ಫೋನ್ ಮಾಡಿ ಟಾರ್ಚರ್ ಕೊಡ್ತವ್ರೆ ಅನ್ಕೋತೀನಿ. ಇರೋ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಇರೋ ಲಾಸ್ಟ್ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸುಮ್ಮನೆ ಎತ್ತಾನೆ. ಆಗ್ಲೇ 2 ಸಲ ಟ್ರೈ ಮಾಡು. ಎತ್ತಾನೆ ಯಾಕೋ. ಹಲೋ ಹೇಳು. ಎಲ್ಲ ಫೋನ್ ಎತ್ತಿಲ್ವಲ್ಲ ಯಾಕೋ? ಇಲ್ಲ ಕಣ, ನಂಗೆ ಇಲ್ಲಿ ಫುಲ್ ಸೌಂಡ್ ಹಾಕ್ಬಿಟ್ಟವ್ರೆ ಕಣ. ಒಂದು ಹಬ್ಬಕ್ಕೆ ಬಂದಿದೆ ಮತ್ತೆ ನೀನು ಹೇಳು. ಲೋ ಅದು ಫುಲ್ ಆಗ್ತಿಲ್ಲ ಕಣ. ಎದೆಲ್ಲ ನೋವು ಮೂಡೈತೆ. ಏನ್ ಮಾಡ್ಬೇಕು ಅಂತವ್ರೆ ಅವರು? ಆಪರೇಷನ್ ಮಾಡ್ಬೇಕು, ಇಲ್ಲ ಆಗಲ್ಲ ಬೇರೆ ಕಡೆ ಇದ್ ಮಾಡುವಂತವ್ರೆ. ಈಗ ಇಲ್ಲಿ ಕರ್ಕೊಂಡು ಹೋಗಕ್ ಯಾರು ಇಲ್ಲ ಕಣ. ಫೋನ್ ಮಾಡ್ತೇನೆ ಹುಡುಗರುಗಳು. ನಮ್ ಹುಡುಗರು ಯಾರು ಫೋನ್ ಎತ್ತಲ್ಲ. ನನ್ಗೆ 7:30 ಆಯ್ತದೆ ಕಣ ಇಲ್ಲಿಂದ ಬರೋದು. ಅವಾಗ್ಲೇ ಫೋನ್ ಹಾಕಿರ್ತಿಲ್ಲ, ಅವಾಗ್ಲೇ ಫೋನ್ ಮಾಡೋದು. ಅವಾಗ ಏನು ರಿಪೋರ್ಟ್ ಬಂದಿರಲ್ಲ ಕಣಲ್ಲ. ಇವ್ರು ನೋಡ್ರೆ ಸ್ಕ್ಯಾನ್ ಮಾಡಾದ್ಮೇಲೆ ತುಂಬಾ ಇದಾಗೈತೆ, ಹಾಸ್ಪಿಟ್ಲ್ ಚೇಂಜ್ ಮಾಡಿ ಅಂತ ಅವ್ರಲ್ಲ. ಅವ್ರನ್ನೇ ಶಿಫ್ಟ್ ಮಾಡಕ್ ಹೇಳು. ಶಿಫ್ಟ್ ಮಾಡಕ್ಕೆ ದುಡ್ಡು ಬೇಡವೇನೋ? ದುಡ್ಡಿಲ್ಲ ನನ್ನ ಹತ್ರ. ಎಷ್ಟ್ ಗಂಟೆಗೆ ಬರ್ತೀವೋ ಕರೆಕ್ಟ್ ಆಗಿ ಹೇಳೋ. 7 ಗಂಟೆಗೆ ಬರ್ತೀನಿ. ಕುನಾಲ್ ಫೋನ್ ಕೇಳ್ತೀನಿ. ಕುನಾಲ್ಗ ಹಲೋ ಹಲೋ ಲೋ ಯಾರಿಗೇನ್ ಫೋನ್ ಹಾಕ್ಬೇಡ ನೀನು. ಇಷ್ಟ ಗಂಟೆ ಮಾಡಿದ್ದು ಫ್ರ್ಯಾಂಕ್. ಇಷ್ಟ ಗಂಟೆ ಮಾಡಿದ್ ಫ್ರ್ಯಾಂಕ್ ಪಾರ್ಟ್ನರ್ ಫ್ರಾಂಕೋ. ಹಲೋ ಹಲೋ ಫ್ರಾಂಕ್ ಪಾರ್ಟ್ನರ್. ಸರಿ ಆಯ್ತು. ಅವನೆಲ್ಲ ಹೊಟ್ಟೋಗ್ಕಣ. 7:30 7 ಗಂಟೆಗೆ ಬರ್ತೀನಿ. ಮೊದ್ಲೇ ಹೇಳಕ್ ಇವಾಗ ಎಲ್ಲೋ ಹೊಟ್ಟೋಗೋದು ಜಾತ್ರೆಗೆ. 7 ಗಂಟೆಗೆ ಬಂದ್ಬಿಡುವ ಗೈಸ್. ಇವತ್ತಿನ ಲಾಗ್ ಒಂಥರ ಮಜಾ ಇತ್ತು ಅನ್ಕೊಳ್ಳಿ. ಯಾರು ಫೋನ್ ಮಾಡ್ದ? ಫೋನ್ ಎತ್ತಲ್ಲ ಬಿಡ. ಆದ್ರೂ ಪರವಾಗಿಲ್ಲ, 3ನೇ ಸಲ ನಾನು ಖುಷಿ ಪಡ್ ನೀನು. ಗೈಸ್ ಇವತ್ತಿನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತು ಫುಡ್ ಲಾಗ್, ಪ್ರ್ಯಾಂಕ್ ಎಲ್ಲ ಮಾಡ್ಬಿಟ್ಟಿದೀವಿ ಲಾಗ್ ಅಲ್ಲಿ. ನಿಮ್ಗಂತೂ ಇಷ್ಟ ಆಗೈತೆ, ಮಜಾ ಬಂದೈತೆ ಅಂತ ಅನ್ಕೋತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ನಮ್ಮ ಎಲ್ರು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ಬಾಯ್. तेरे प्यार में